ಬೇಸಿಗೆಯಲ್ಲಿ ಯಾವ ಆಹಾರ ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕಚ್ಚಾ ಪಪ್ಪಾಯ ಆಗಿರ್ಬೋದು ಅಥವಾ ಕಚ್ಚಾ ಪೈನಾಪಲ್. ಇದರಲ್ಲಿ ಪ್ಯಾಪೆನ್ ಅನ್ನೋ ಒಂದು ಎಂಜೈಮ್ ಇರುತ್ತೆ, ಅದು ಗರ್ಭಾಶಯನ ಕಾಂಟ್ರಾಕ್ಷನ್ ಮಾಡುವಂತ ಕೆಲಸ ಮಾಡುತ್ತೆ. ಇದರಿಂದ ಗರ್ಭಪಾತ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು, ಅಬಾರ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಅನ್ಕುಕ್ಡ್ ಮೀಟ್. ಇದ್ರಲ್ಲಿ ಏನಾಗುತ್ತೆ, ಅರ್ಧ ಬೆಂದಂತಹ ಮಾಂಸ ಪದಾರ್ಥಗಳಾಗಿರ್ಬೋದು, ಎಗ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಇದರಿಂದ ತಿನ್ನೋದ್ರಿಂದ ಏನಾಗುತ್ತೆ, ಸಾಲ್ಮೊನೆಲ್ಲೋಸಿಸ್ ಅಂತ ಹೇಳ್ತೀವಿ ಅಥವಾ ಸಾಲ್ಮೊನೆಲ್ಲಾ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಡಯರಿ ಆಗ್ಬೋದು, ಲೂಸ್ ಮೋಷನ್ಸ್ ಆಗ್ಬೋದು, ವಾಮಿಟಿಂಗ್ ಆಗ್ಬೋದು, ಅಬ್ಡಾಮಿನಲ್ ಪೇನ್ ಆಗ್ಬೋದು. ಇದರಿಂದ ಇಂಡೈರೆಕ್ಟ್ ಆಗಿ ಮಗು ಕೂಡ ಎಫೆಕ್ಟ್ ಆಗುತ್ತೆ. ಮೂರನೇದಾಗಿ ರಾಸ್ ಸ್ಪ್ರೌಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಮೊಳಕೆ ಕಾಳುಗಳು, ಬೆಂದಲಾದಂತಹ ಮೊಳಕೆ ಕಾಳುಗಳು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಕೊಲೆ ಅನ್ನೋ ಬ್ಯಾಕ್ಟೀರಿಯಾ ಬೆಳೆಯುವಂತ ಚಾನ್ಸಸ್ ಇದೆ. ಫುಡ್ ಪಾಯ್ಸನಿಂಗ್ ಆಗುವಂತಹ ಚಾನ್ಸಸ್ ಇದೆ. ಇದರಿಂದ ಹೊಟ್ಟೆ ನೋವಾಗ್ಬೋದು, ವಾಮಿಟಿಂಗ್ ಆಗ್ಬೋದು, ಮತ್ತೆ ಬೇದಿ ಆಗುವಂತಹ ಚಾನ್ಸಸ್ ಇದೆ. ನಾಲ್ಕನೇದಾಗಿ ಅನ್ಪಾಶ್ಚರೈಸ್ಡ್ ಮಿಲ್ಕ್. ಇದರಲ್ಲಿಂದ ಶುದ್ಧೀಕರಣ ಆಗ್ಲಂತಹ ಹಾಲಾಗಿರ್ಬೋದು, ಆ ಹಾಲಿನಿಂದ ಮಾಡಿರುವಂತ ಯಾವುದೇ ಪದಾರ್ಥ ಆಗಿರ್ಬೋದು, ಈ ಪದಾರ್ಥಗಳನ್ನ ತಿನ್ನೋದ್ರಿಂದ ಒಂದು ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇದೆ. ಇದರಲ್ಲಿ ಫೀವರ್ ಆಗ್ಬೋದು, ಡಯರಿಯಾ ಆಗ್ಬೋದು, ಅಬ್ಡಾಮಿನಲ್ ಹೊಟ್ಟೆ ನೋವಾಗುತ್ತೆ, ಬೇದಿ ಆಗುತ್ತೆ, ಮಗುವಿನ ಬೆಳವಣಿಗೆ ಕಡಿಮೆ ಆಗೋ ಚಾನ್ಸಸ್ ಇದೆ, ಅಥವಾ ಪ್ರೀಟರ್ಮ್ ಡೆಲಿವರಿ ಆಗುವಂತ ಚಾನ್ಸಸ್ ಸಹಿತ ಇರುತ್ತೆ. ಐದನೇದಾಗಿ ಪ್ಯಾಕೇಜ್ಡ್ ಫುಡ್ ಐಟಮ್ಸ್ ಅಂತ ಹೇಳ್ತೀವಿ. ಈ ಪ್ಯಾಕೇಜ್ಡ್ ಫುಡ್ ಐಟಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಕಲರ್ಸ್ ಆಡ್ ಮಾಡಿರ್ತಾರೆ, ಆಮೇಲೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರ್ತಾರೆ. ಇದು ತಾಯಿಗೆ ಮತ್ತೆ ಮಗುವಿಗೆ ಆರೋಗ್ಯಕರ ಅಲ್ಲ. ಆರನೇದಾಗಿ ಸ್ಟ್ರೀಟ್ ಫುಡ್ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ ಆಗಿರ್ಬೋದು. ಈ ಸ್ಟ್ರೀಟ್ ಫುಡ್ ಅಥವಾ ಫಾಸ್ಟ್ ಫುಡ್, ಸ್ಟ್ರೀಟ್ ಫುಡ್ ಅಲ್ಲಿ ಏನಾಗಿರುತ್ತೆ, ಅನ್ಹೈಜೆನಿಕ್ ಪ್ರಿಪರೇಷನ್ ಇರುತ್ತೆ. ಅದು ಯಾವ ತರ ಪ್ರಿಪೇರ್ ಮಾಡಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದರಿಂದ ಫುಡ್ ಪಾಯ್ಸನಿಂಗ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಇದನ್ನ ಅವಾಯ್ಡ್ ಮಾಡಬೇಕು. ಏಳನೇದಾಗಿ ಆಯಿಲಿ ಮತ್ತೆ ಸ್ಪೈಸಿ ಫುಡ್. ತುಂಬಾ ಆಯಿಲಿ ಅಥವಾ ಸ್ಪೈಸಿ ಫುಡ್ ಆಗೋದ್ರಿಂದ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗುತ್ತೆ, ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ವಾಂತಿ ಬರೋ ಸೆನ್ಸೇಷನ್ ಇವೆಲ್ಲಾನು ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆಯಿಲಿ ಮತ್ತೆ ಸ್ಪೈಸಿ ಫುಡ್ ನ ಅವಾಯ್ಡ್ ಮಾಡಬೇಕು. ಲಾಸ್ಟ್ ಎಂಟನೇದಾಗಿ ಕಾಫಿ ಆಗಿರ್ಬೋದು, ಎಕ್ಸೆಸಿವ್ ಕಾಫಿ, ಆಲ್ಕೋಹಾಲ್ ಅಥವಾ ಯಾವುದೇ ಸಾಫ್ಟ್ ಡ್ರಿಂಕ್, ಇದನ್ನ ಕುಡಿಯೋದ್ರಿಂದ ಮಗುವಿನ ಬೆಳವಣಿಗೆ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ.